ಕುಪ್ಯ ಗ್ರಾಮದ ಕಬ್ಬು ಬೆಳೆ ರೈತರಿಂದ ನರಸೀಪುರದ ಬಣ್ಣಾರಿ ಶುಗರ್ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ನರಸೀಪುರ ಪಟ್ಟಣದ ಬಣ್ಣಾರಿ ಶುಗರ್ ಕಚೇರಿಗೆ ಮುತ್ತಿಗೆ ಹಾಕಿ ಕಚೇರಿಗೆ ಬೀಗ ಹಾಕಿದ್ದಾರೆ ರೈತ ಮುಖಂಡರು. ಮಾಧ್ಯಮದ ಜೊತೆ ರೈತ ಮುಖಂಡರು ಮಾತನಾಡಿ 10 ರಿಂದ 12 ತಿಂಗಳುಗಳಿಗೆ ಕಬ್ಬು ಕಟಾವು ಮಾಡಬೇಕು. 18 ತಿಂಗಳಾದರೂ ಕಬ್ಬು ಕಟಾವು ಮಾಡದೆ ರೈತರನ್ನ ಬಣ್ಣಾರಿ ಶುಗರ್ಸ್ ಕಾರ್ಖಾನೆಯವರು ಕಷ್ಟಕ್ಕೆ ಸಿಲುಕಿಸಿದ್ದಾರೆ. 150 ಎಕರೆ ಕಬ್ಬು ಹಾಳಾಗ್ತಾ ಇದೆ. ರೈತರು ಕಚೇರಿಗೆ ಎಷ್ಟು ಸಾರಿ ಹೇಳಿದರೂ ರೈತರ ಮಾತಿಗೆ ಕಿಮ್ಮತ್ತು ನೀಡ್ತಾ ಇಲ್ಲ. ಇದನ್ನೆಲ್ಲ ಮನಗಂಡು ಇಂದು ಕಚೇರಿಗೆ ಮುತ್ತಿಗೆ ಹಾಕಿ ಬೀಗ ಹಾಕುವ ಕೆಲಸ ಮಾಡಿದ್ದೇವೆ. ಬಣ್ಣಾರಿ ಶುಗರ್ ಕಾರ್ಖಾನೆಯವರು ರೈತರಿಂದ ಸಮಯಕ್ಕೆ ಸರಿಯಾಗಿ ಕಬ್ಬು ಕಟಾವು ಮಾಡದಿದ್ದ ಮೇಲೆ ಕಾರ್ಖಾನೆಯನ್ನು ಮುಚ್ಚಿ ಹೋಗಲಿ. ಕಾರ್ಖಾನೆ ನಡೆಸುವ ಶಕ್ತಿ ಉಳ್ಳವರು ಯಾರಾದರೂ ಬಂದು ಮಾಡ್ತಾರೆ ಅಂತ ರೈತ ಮುಖಂಡ ಕುಪ್ಪಿಯ ಮಾದೇವ ಕಿಡಿಕಾರಿದ್ದಾರೆ. ಈಗ ಬಣ್ಣಾರಿ ಶುಗರ್ ಕಾರ್ಖಾನೆ ಮುಂಭಾಗ ಪ್ರತಿಭಟನೆ ಮಾಡಲು ಹೊರಟಿದ್ದೇವೆ. ತುರ್ತಾಗಿ ಕಬ್ಬು ಕಟಾವು ಮಾಡದಿದ್ದರೆ ಪ್ರತಿಭಟನೆಯನ್ನು ತೀವ್ರಗೊಳಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭ ರೈತ ಮುಖಂಡರುಗಳಾದ ಕೃಷ್ಣ ಸೇರಿದಂತೆ ನೂರಾರು ಜನ ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು. ಮಾಡಿ ಕಡೆ 16-17 ತಿಂಗಳು ಆಗಿರೋದ್ರಿಂದ ನಾವು ಇಲ್ಲಿ ಗಂಟ ಫೀಲ್ಡ್ ಆಫೀಸರ್ ಬರ್ತಾರೆ, ನಮ್ಮ ಸಮಸ್ಯೆ ಬಗೆಹರಿಸ್ತಾರ ಅಂತಿದ್ದೋ. ನಮ್ಮ ಫೀಲ್ಡ್ ಆಫೀಸರ್ 1 ತಿಂಗಳಿಂದ ನಾಪತ್ತೆ ಆಗಿದ್ದಾರೆ. ಕಬ್ನ ಆಫೀಸಿಗೆ ಬಂದರು ಸಿಗ್ತೇ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಈಗ ಬರ್ತಾರೆ ಆಗ ಬರ್ತಾರೆ ಆಳುಗಳು ಅಂದ್ಬಿಟ್ಟು ನಮಗೆ ಬಂದಾಗೆಲ್ಲ ಮೂಗ ತುಪ್ಪ ಸಾವಿರ ಕಳಿಸ್ತಾ ಇದ್ದಾರೆ. ಅದರಿಂದ ನಾವು ಬೇಸತ್ತು ನಮ್ಮ ಆಳುಗಳು ನಮ್ಮ ಗದ್ದೆ ಬುಡಗಂಟ ನಿಮ್ಮ ಆಫೀಸ್ ಬಾಕಲ್ ತೆಗೆಯೋದು ಬೇಡ ಅಂದ್ಬಿಟ್ಟು ನರಸೀಪುರ ತಾಲೂಕು ಆಫೀಸ್ಗೆ ಬಾಗ್ಲು ಹಾಕಿದ್ದೀವಿ. ನಮ್ಮ ಬೀಗ ತೆಗೆದು ಹೊಸ ಬೀಗನ ಈಗ ಕಬ್ಬುನ ಫ್ಯಾಕ್ಟ್ರಿ ಬಣ್ಣಾರಿ ಫ್ಯಾಕ್ಟ್ರಿಗೆ ಸ್ಟ್ರೈಕ್ ಮಾಡಿ ಅದನ್ನ ಬಾಗ್ಲು ಹಾಕಕ್ಕೆ ಹೋಯ್ತಾ ಇದ್ದೀವಿ. ಇದೇ 3 ವರ್ಷದಿಂದ ಇದೇ ಪ್ರಾಬ್ಲಮ್ ಆಗಿದೆ. ಕರೆಕ್ಟಾಗಿ ಇದೇ ಪ್ರಾಬ್ಲಮ್ ಮಾಡ್ತಾರೆ. ಸದ್ಯಕ್ಕೆ ಮೂಗ್ಗೆ ತುಪ್ಪ ಸೌರಿ ಫೀಲ್ಡ್ ಆಫೀಸರ್ಗಳು ಅಧಿಕಾರಿಗಳೆಲ್ಲ ಕಳಗಿಸ್ತಾರೆ. ನಮಗೆ ಭಾಳ ತೊಂದರೆ ಆಗಿದೆ. ಅದರಿಂದ ಬೇಸತ್ತು ಈ ಸರಿ ಎಲ್ಲರೂ ಈಚೆ ಕಡಿಸ್ಬಿಟ್ಟು ಬಾಗ್ಲು ಹಾಕಿದ್ದೀವಿ. ನಮ್ಮ ಗದ್ದೆಗೆ ಆಳುಗಳು ಬಿಟ್ಟ ಮೇಲೆ ನಾವು ಬಾಗ ತೆಗೆಯೋದು. ಅಲ್ಲಿ ಗಂಟೆ ಯಾರನ್ನೂ ತರೆಯೋದು ಬೇಡ, ಬಾಗ್ಲು ಹಾಕಿದ್ದೀವಿ ಸರ್. ಮೈಸೂರಿಯ ಜಮೀನಲ್ಲಿ ಕಬ್ಬಿರೋದು ಬೇರೆ ಎಲ್ಲೂ ಇಲ್ಲ. ತುಂಬಾ ತೊಂದರೆ ಇದೆ. ಇದಕ್ಕೆಲ್ಲ ಕಾರಣ ಫೀಲ್ಡ್ ಆಫೀಸರೇ ಕಾರಣ. ಶಿವ ಮತ್ತೆ ಇವರಿಬ್ಬರೇ ಕಾರಣ ನಮ್ಗೆ. ಇಷ್ಟೇ ಆಯ್ತಾ ಮಾತಾಡುವಾಗ ಇನ್ನು 2 ದಿವಸ ನಮ್ಗೆ ಅವಕಾಶ ಮಾಡ್ಕೊಡಿ. ನಾಳೆ ನಾ ಬೊಮ್ಮನೆ ಒಂದು ಬ್ಯಾಚು ತುಂಬದೊಂದು ಬ್ಯಾಚ್ ತಂದು ಹಾಕೊಡ್ತೀವಿ. ಇವತ್ತು ಅವಕಾಶ ಕೊಡಿದ DML ಹೇಳ್ತಾರೆ ಸರ್. ನಾವು ಇವ್ರು ರೈತರು ಒಪ್ತಿಲ್ಲ ಸಹಿತ. ಅದರಿಂದ ನಮ್ಗೆ ಇವತ್ತೇ ಬ್ಯಾಚ್ ತಂದು ಹಾಕೊಡ್ಬೇಕು. ನಾವು ಇಲ್ಲಾಂದ್ರೆ ಇಲ್ಲಿಂದ ನಾವು ಕದಲ ಅಂತ ಅವರು ಆಲ್ರೆಡಿ ಎಲ್ಲ ನಮ್ಮ ರೈತರು ಬಾಂಧವಗಳೆಲ್ಲ ಕುಂತ್ಕೊಂಡು ಧರಣಿ ಮಾಡ್ಬೇಕಂತ ಮುನ್ನೆಚ್ಚರಿಕೆ ಕೊಡ್ತಾರೆ. ನಾವು ಕಬ್ಬು ನೆಟ್ಟುತ್ತಳಿಂದ 12 ತಿಂಗಳ ಗಂಟ ನಮ್ದು ಏನೋ ನಮ್ಮ ವೈಯಕ್ತಿಕವಾಗಿ ನಾವು ಸಾಲಾಗಿಲ್ಲ ಮಾಡ್ಕೊಂಡು ಕಬ್ಬು ಬೆಳೆದಿರ್ತೀವಿ. ಆ ಟೈಮ್ ಒಳಗಡೆ ಅವರು 1 ತಿಂಗಳು ಅವಕಾಶ 13 ತಿಂಗಳಿಗಾರು ತರ್ಕೋಬೇಕು. 15, 16, 17 ತಿಂಗಳಾಗಿದೆ. ಲೇಬರ್ ಇಲ್ಲ, ನಾವೇನು ಮಾಡೋಣ ಅಂತ ಇವ್ರು ಅಂತಾರೆ. ಲೇಬರ್ ಇಲ್ಲ ನಾವೇನು ಮಾಡೋಣ ಅನ್ನೋ ಉತ್ತರ ಇದೆಯಲ್ಲ, ಆಗಲ್ಲ ಅಂದರೆ ಪ್ಯಾಡ್ರಿ ಬಾಕ್ಲು ಹಾಕ್ಬಿಟ್ಟು ಹೋಗ್ಲಿ ಬಿಡಿ, ಇನ್ನೇವನವ್ರು ತಾಕತ್ತಿರೋನು ಪ್ಯಾಡ್ರಿ ಕಟ್ತಾನೆ ನಡೆಸ್ತಾನೆ. ಇವ್ರ ಕೈಲಿ ಆಗಲ್ಲ ಅಂದರೆ ಬಣ್ಣಾರಿ ಫ್ಯಾಕ್ಟ್ರಿ ಅವ್ರು ಯಾಕೆ ನಡೆಸ್ಬೇಕು ಫ್ಯಾಕ್ಟ್ರಿನ? ಬಾಕ್ಲು ಹಾಕೊಂಡು ಹೋಗ್ಲಿ, ಯಾವನಾದ್ರು ತಾಕತ್ತಿರೋನು ಹಾಳು ಕಟ್ತಾನೆ, ಬಂದು ಕಬ್ಬು ತರಿಸ್ತಾನೆ. ಹಂಗನ್ಬಿಟ್ಟು ಲಕ್ಷಾಂತರ ರೈತರು ಹಾಳು ಮಾಡಿ ಅಂತ ಹೇಳಿದ್ದೇವರು. ನಮ್ಮ ಕೈಲಿ ಆಗಲ್ಲ ಅನ್ನೋ ಉತ್ತರ ಕೊಟ್ಟ ಮೇಲೆ ಇವರು ಪ್ರತಿಯೊಬ್ಬರು ಫೀಲ್ಡ್ ಆಫೀಸರ್ CO ಇಂದ ಹಿಡಿದು ಆಳಿಲ್ಲ ನೋಡ್ತಾ ಇದ್ದೀವಿ ನಾವೇನು ಮಾಡೋಣ ಅನ್ನೋ ಉತ್ತರ ಕೊಟ್ಟರೆ ನಂಗೆ ರೈತರು ಏನು ಇವ್ರು ಕೇಟೋದ್ರ? ಇವ್ರು ಹೇಳಂತ ಕಬ್ಬು ಹಾಕ್ಬಿಟ್ಟು ಜೀತಾಳ್ಗಳು ಇವ್ರಿಗೆ ರೈತರು. ಒಂದು 2 ವರ್ಷ ಹತ್ತತ್ರ ಆಗುತ್ತೆ ಇವ್ರು ತರದು ಬರಗಂಟ. ನಮ್ಮ ಜೀವನ ಹೆಂಗ್ ಮಾಡ್ಬೇಕು? ಇವ್ರಿಗೆ ತಿಂಗಳು ಸರಿಯಾಗಿ ಸಂಬಳ ಬರುತ್ತೆ, ನೆಮ್ಮದಿ ಹಾಯಾಗಿರ್ತಾರೆ. ನಮ್ಮ ಕತೆ ಏನು ಮಾಡ್ಬೇಕು? ಅದರಿಂದ ತಾಕತ್ತಿದ್ರೆ ಇವರು ನಡೆಸ್ತೀನಿ ಅನ್ನೋ ತಾಕತ್ತಿದ್ರೆ ಬಂಡವಾಳಕ್ಕಂದು ಆಳು ಹಿಡಿದು ಫ್ಯಾಕ್ಟ್ರಿ ನಡೆಸ್ಲಿ. ಇಲ್ಲಾಂದ್ರೆ ಫ್ಯಾಕ್ಟ್ರಿನೇ ಬಾಕ್ಲಾಕ ಹೋಗ್ಲಿ. 3 ವರ್ಷದಿಂದ ನಾವು ಬೇಸತ್ತಿದ್ದೀವಿ. ಇವ್ರು ಫ್ಯಾಕ್ಟ್ರಿನೇ ಬೇಡ. ಯಾರಾದ್ರೂ ಈ ಕೊಬ್ಬಾಗಿರೋರು ಕಟ್ಸ್ಕೊತಾರೆ, ಫ್ಯಾಕ್ಟ್ರಿನ ನಡೆಸ್ತಾರೆ. ಯಾಕೆ ಈ ತರ ರೈತರುಗಳು ತೊಂದರೆ ಕೊಡ್ತಾ ಇದಾರು? 6 ತಿಂಗಳಿಂದ ಕಬ್ಬು ಕಟಾವಾಗಿಲ್ಲ. ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದಾರೆ. ಅದೆಲ್ಲ ಸುಸ್ತಿ ಆಯ್ತಾ ಇದೆ. ಜನಗಳು ಸಾಲ ಒಡವೆಗಳೆಲ್ಲ ಮಡಗಿದ್ದಾರೆ, ಸಾಲ ಮಾಡಿದ್ದಾರೆ. ಈಗ ಅದ್ರ ಬಡ್ಡಿ ಬೆಳೀತಾ ಇದೆ. ನಷ್ಟ ಯಾರು ಕಟ್ಕೊಡ್ತಾರೆ?
ತರಗುಲಿನೂ ಜಾಸ್ತಿ ಆಗ್ತಾ ಇದಾರೆ. ಈಗ ಬೇಸಿಗೆ ಕಬ್ಬರಿಗೆ ಸೇರಿಸ್ತಾ ಇದಾರೆ. ತರಗುಲಿ ಈಗ 1,200 ತರಗುಲಿ ಕೇಳ್ತಾರೆ. ರೈತನಿಗೆ ಏನ್ ಸಿಕ್ತು? ಇವ್ರು ತರಗುಲಿ ಕೊಟ್ಟು ಲಾರಿ ಬಾಡ್ಗ 320 ಕೊಟ್ಟು ತರಗುಲಿ 1,200 ಕೊಟ್ಟು ಇವ್ರು ಕರ್ಕೊಬರಂಗ್ ಅಪ್ ಅಂಡ್ ಡೌನ್ ತಗೊಂಡೋಗಿ ಬಿಡಕ್ಕೆ ಅವ್ರಿಗೊಂದು 600 ರೂಪಾಯಿ ಕೊಟ್ಟು ಈ ರೈತರಿಗೆ ಏನ್ ಸಿಗ್ತಾ ಇದೆ ಸರ್? ಟನ್ 3,000 ಕೊಡ್ತಾರೆ. 3,000ದಲ್ಲಿ ಇದೆಲ್ಲ ಉಳಿದು ಇನ್ನೊಂದು 1,200 1,500 ರೂಪಾಯಿ ಉಳಿಬಹುದು ಅಷ್ಟೇ ರೈತನಿಗೆ. ಅದ್ರಲ್ಲಿ ಈಗ ಸಾಲ ಸುಸ್ತಿ ಎಲ್ಲ ಬಡ್ಡಿ ಎಲ್ಲ ಜಾಸ್ತಿ ಆಯ್ತಾ ಇದೆ. ಈಗ ನಮ್ ತಂದು ಹಾಕಿರೋದು